ನಮಸ್ಕಾರ ವೀಕ್ಷಕರೇ, ಅಗ್ನಿ ಮಿನಿಟ್ಗೆ ಸ್ವಾಗತ. ಸರಿಸುಮಾರು 2-3 ಡಜನ್ಗಳಷ್ಟು ಕೇಸುಗಳನ್ನು ಮೈತುಂಬ ಹೊದ್ದುಕೊಂಡಿರುವ ಕುಖ್ಯಾತ ರೌಡಿ ಸೈಕಲ್ ರವಿ ಮೈಗೆ ಮತ್ತೊಂದು ಸಂಕಷ್ಟ ಸುತ್ತಿಕೊಂಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಸೈಕಲ್ ರವಿ ಹಲವು ಪ್ರಕರಣಗಳನ್ನು ಎದುರಿಸುತ್ತಿದ್ದು 8 ಮುಖ್ಯ ಪ್ರಕರಣಗಳ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯ ಕೇಸು ದಾಖಲಿಸಿಕೊಂಡಿತ್ತು. ಅಪರಾಧ ಪ್ರಕರಣಗಳಿಂದ ಗಳಿಸಿದ ಅಪಾರ ಸಂಪತ್ತು ಆಸ್ತಿಪಾಸ್ತಿಗಳ ವಶಕ್ಕೆ ಮುಂದಾಗಿತ್ತು. ಅದರಂತೆ ಈಗ ರೌಡಿ ಶೀಟರ್ ಸೈಕಲ್ ರವಿ ಪತ್ನಿ ರಮ್ಯಾ ಹೆಸರಿನಲ್ಲಿರುವ 3 ಫ್ಲ್ಯಾಟ್, ಆತನ ತಾಯಿ ಲಕ್ಷ್ಮಮ್ಮರಿಗೆ ಸೇರಿದ ಸೈಟ್ಗಳನ್ನು ಇಡಿ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಕೊಲೆ, ಸುಲಿಗೆ, ದರೋಡೆ, ಕಿಡ್ನ್ಯಾಪ್ ಮತ್ತು ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿರುವ ಪ್ರಕರಣಗಳಲ್ಲಿ ಸೈಕಲ್ ರವಿ ಕುಖ್ಯಾತ ಗ್ಯಾಂಗ್ಸ್ಟರ್ ಎನಿಸಿಕೊಂಡಿದ್ದು, ರವಿ ಬಂಧನದ ಸಂದರ್ಭದಲ್ಲಿ ಅವನಿಗೆ ಸಂಬಂಧಪಟ್ಟ ಎಲ್ಲರನ್ನೂ ತೀವ್ರ ತನಿಖೆ ಮಾಡಲಾಗಿತ್ತು. ರವಿ ಫೋನ್ಗೆ ಒಂದು ರಾಂಗ್ ನಂಬರ್ ಹೋಗಿದ್ದರೂ ಅವರನ್ನೂ ವಿಚಾರಣೆಗೊಳಪಡಿಸಿತ್ತು ಪೊಲೀಸ್ ಇಲಾಖೆ. ಸಿನಿಮಾ ನಟರು, ಉದ್ಯಮಿಗಳು, ರಾಜಕಾರಣಿಗಳು ಯಾರನ್ನೂ ಬಿಡದ ಸಿಸಿಬಿ ಆ ಮೂಲಕ ಸೈಕಲ್ ರವಿಯ ಎಲ್ಲ ಟಾಪ್ ಕನೆಕ್ಷನ್ಗಳನ್ನು ಡಿಸ್ಕನೆಕ್ಟ್ ಮಾಡಿದ್ದರು. ಅದೇ ಸಂದರ್ಭದಲ್ಲಿ ಉದ್ಯಮಿ, ರಾಜಕಾರಣಿ ಮತ್ತು ಗೃಹ ಸಚಿವ ಎಂ ಬಿ ಪಾಟೀಲ್ ಮತ್ತು ಸೈಕಲ್ ರವಿ ಸಂಪರ್ಕ ಸಂಬಂಧಗಳ ಬಗ್ಗೆ ಸುದ್ದಿ ಹೊರಬಿದ್ದು, ಆಗ ಎಂ ಬಿ ಪಾಟೀಲ್, ಯಾರು ಸೈಕಲ್ಲು, ಯಾರು ರವಿ, ನಾನು ಫೋನ್ ಮಾಡಿದ್ದು ಸಚ್ಚಿದಾನಂದ ಎಂಬುವರಿಗೆ, ಇದು ಅವರ ನಂಬರು, ಸೈಕಲ್ ರವಿಯದ್ದಲ್ಲ. ಸಚ್ಚಿದಾನಂದ ಅಂಬರೀಷ್ಗೆ ಕ್ಲೋಸ್ ಆಗಿದ್ದರು, ಆ ಮೂಲಕ ನನಗೂ ಫ್ರೆಂಡ್ ಆದರಷ್ಟೇ, ಸೈಕಲ್ಗೂ ನನ್ನ ವೆಹಿಕಲ್ಗೂ ಸಂಬಂಧವೇ ಇಲ್ಲ ಎಂಬರ್ಥದ ಸ್ಪಷ್ಟೀಕರಣ ನೀಡಿದ್ದರು. ಹಾಗೆಯೇ ಸೈಕಲ್ ಮತ್ತು ಸ್ಯಾಂಡಲ್ವುಡ್ ಕನೆಕ್ಷನ್ನಲ್ಲಿ ಸಾಧು ಕೋಕಿಲಾಗೂ ಸೈಕಲ್ ಜೊತೆ ನಂಟಿದೆ ಎಂಬ ಮಾಹಿತಿ ಹೊಗೆಯಾಡಿತ್ತು. ಇನ್ನು ನಟ ಯಶ್ ಕೊಲೆಗೆ ಸೈಕಲ್ ರವಿ ಮತ್ತು ತ್ಯಾಗರಾಜನಗರ ರೌಡಿ ಶೀಟರ್ ಕೋದಂಡ ಸೇರಿ ಸಂಚು ಮಾಡಿದ್ದರು ಎಂದು ಯಶ್ ಮತ್ತು ನಿರ್ಮಾಪಕ ಜಯಣ್ಣ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು. ಈ ಮಾಹಿತಿಯನ್ನು ರವಿ ಒಪ್ಪಿಕೊಂಡಿದ್ದು, ಯಶ್ ಕೊಲೆ ಬಗ್ಗೆ ಸುಮ್ಮನೆ ಮಾತಾಡಿದ್ದು ನಿಜ, ಆದರೆ ಕೊಲೆ ಮಾಡುವ ಉದ್ದೇಶವಿರಲಿಲ್ಲ ಎಂದು ಹೇಳಿದ್ದ. ಇಂತಹ ಸೈಕಲ್ ರವಿ ವಿರುದ್ಧ ಜಾರಿ ನಿರ್ದೇಶನಾಲಯ ಈಗ ಕಠಿಣ ಕ್ರಮ ತೆಗೆದುಕೊಂಡಿದ್ದು, ರವಿಗೆ ಸೇರಿದ ಮತ್ತಷ್ಟು ಆಸ್ತಿಪಾಸ್ತಿ ಜಪ್ತಾಗಲಿದ್ದು, ರವಿ ವಿರುದ್ಧ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತ ಮತ್ತು ತನಿಖಾ ಹಂತದ ಬೇಕಾದಷ್ಟು ಪ್ರಕರಣಗಳು ಇನ್ನೂ ಬಾಕಿ ಇವೆ. ಇದಿಷ್ಟು ಸದ್ಯದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್. ನಮಸ್ಕಾರ.